ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ನಿಮಗೆ ಈ ಮಾವಿನಕಾಯಿ ಹಾಕಿಬಿಟ್ಟು ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾವಿನಕಾಯಿ ಚಿತ್ರಾನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಈ ಥರ ನೀರು ಹಾಕಿಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ನಾನೀಗ ಚಿತ್ರಾನ್ನ ಮಾಡ್ತೀನಿ. ನೋಡಿ, ಮಾವಿನಕಾಯಿ ರೆಡಿ ಇದೆ. ಈಗ ನೋಡಿ, ಈಗ ನಾನು ಈ ಲೋಟದಲ್ಲಿ ಇದು 1 ಲೋಟ, ಇದರಲ್ಲಿ ಆ ಪಾತ್ರೆಯಲ್ಲಿ ಹಾಕಿರೋದು 1 ಲೋಟ, ಇದು 1 ಲೋಟ, 2 ಲೋಟ. 4 ಜನರಿಗೆ 2 ಲೋಟ ಅಕ್ಕಿ ಸಾಕು. ಈ ಲೋಟದಲ್ಲಿ 2 ಲೋಟ ಅಕ್ಕಿ ಸಾಕು. ಇದನ್ನು 3-4 ಸಲ ಚೆನ್ನಾಗಿ ತೊಳಿತೀನಿ ನಾನೀಗ. ಈಗ ಇದು 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್. ಈಗ ಇದರಲ್ಲಿ ನೋಡಿ, ಈ ತಮ್ಗೆಯಲ್ಲಿ 4 ಲೋಟ ನೀರು ಹಾಕ್ತೀನಿ ಫ್ರೆಂಡ್ಸ್. 2ಕ್ಕೆ 4 ನೋಡಿ, ಈ ಥರ 4 ಲೋಟ ನೀರು ಹಾಕ್ತೀನಿ. ಹಾಗೆಯೇ 1/4 ಸ್ಪೂನ್ ಹಳದಿ ಪೌಡ್ರ್ ಹಾಕ್ತೀನಿ. ಇದನ್ನು ಬೇಯಿಸ್ಕೊಳ್ಳೋಣ. 2 ಸೀಟಿ ತೆಗಿಬೇಕೀಗ ಕುಕ್ಕರಲ್ಲಿ ಹಾಕಿಬಿಟ್ಟು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೊದಲೇ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನಾನು ಒಂದು 5 ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಖಾರವಾಗಿರಲಿ ಅಂತ. ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1/4 ಸ್ಪೂನ್ ಹಳದಿ ಪೌಡ್ರ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಕುಕ್ಕರ್ ಮುಚ್ಚಿದ್ದೀನಿ. 2 ಸೀಟಿ ತೆಗಿದ್ದೀನಿ, ಯಾಕಂದರೆ ಉದ್ದುದ್ರಾಗಿರಲಿ ಅಂತ. 3-4 ತೆಗೆದ್ರೆ ಒಂಥರ ಪೆಚ್ಚೆ ಆಗುತ್ತೆ. ಸೊ ಹಾಗಾಗ್ಬಿಟ್ಟು 2 ಸೀಟಿ ತೆಗೆದ್ರೆ ಸಾಕು ಫ್ರೆಂಡ್ಸ್. ಇದು 2 ಸೀಟಿ ಆದ ನಂತರ ಈ ಅನ್ನನ ಈ ಥರ ಆರಕ್ಕೆ ಹಾಕಬೇಕು ಫ್ರೆಂಡ್ಸ್. ಆರಿಸ್ಬೇಕು ಇದನ್ನು, ಇಲ್ಲಾಂದರೆ ಚಿತ್ರಾನ್ನ ಉದ್ರ ಆಗಲ್ಲ. ನೋಡಿ ಫ್ರೆಂಡ್ಸ್, ಈ ಪ್ಯಾನಲ್ಲಿ ಇಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಕು, ಎಣ್ಣೆ ಸಾಕು, ಇಷ್ಟು ಸಾಕು, ಜಾಸ್ತಿ ಬೇಡ. ಇಲ್ಲಾಂದರೆ ಕೈಗೆಲ್ಲ ಪಿಚ್ಚ ಅನ್ನತ್ತೆ ಎಣ್ಣೆ. ಹಾಗೆಯೇ ಸಾಸಿವೆ ಹಾಕ್ಕೊಳ್ತೀನಿ. ನೋಡಿ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಪಟ ಅಂದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ 3 ಹಾಕ್ಕೊಳ್ತೀನಿ. ನೋಡಿ, ಸಾಸಿವೆ ಪಟ ಅಂತಿದೆ. ಈಗ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಉದ್ದಿನಬೇಳೆ ಹಾಕ್ತೀನಿ. ಹಾಗೆಯೇ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಕಡಲೆ ಬೀಜ. ಇದು ತುಂಬ ಗೋಲ್ಡನ್ ಬೇಡ, ಗೋಲ್ಡನ್ ಫ್ರೈ ಆಗಲಿ ಇದು. ನೋಡಿ, ಗೋಲ್ಡನ್ ಆಗಿದೆ, ಇಷ್ಟು ಸಾಕು. ಈಗ ನಾನು ಕರಿಬೇವು ಹಾಕ್ತೀನಿ. ಇದರಲ್ಲಿ ಉಪ್ಪು ಹಾಕಿದ್ದೀನಿ, ಅನ್ನದಲ್ಲಿ ಉಪ್ಪು ಹಾಕಿದ್ದೀನಿ, ಆಮೇಲೆ ಹಳದಿ ಪೌಡ್ರ್ ಹಾಕಿದ್ದೀನಿ, ಆಮೇಲೆ ಇದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಖಾರ ಎಲ್ಲ ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕಬೇಡಿ. ಇನ್ನು ನಾನು ಅನ್ನ ಹಾಕ್ತೀನಿ ಇದರೊಳಗಡೆ. ನೋಡಿ ಫ್ರೆಂಡ್ಸ್, ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಚೆನ್ನಾಗಿ ಹಾಕಿ, ನನಗೂ ಕಾಯಿ ತುರಿ ಇಷ್ಟ. ಕಾಯಿ ತುರಿ ಚೆನ್ನಾಗಿ ಹಾಕಿದರೆ ಚೆನ್ನಾಗಿ ಒಳ್ಳೆ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇನ್ನು ಜಾಸ್ತಿ ಬೇಕಾದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಹುಳಿ ಒಂದು ಹಾಕಿದರೆ ಆಯಿತು. ಅಂದರೆ ಈಗ ರಾ ಮ್ಯಾಂಗೋ ಹಾಕ್ತೀನಿ. ಹಾಕಿ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಮಾವಿನಕಾಯನ್ನು ತುರಿದ್ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬೇಕು. ಈಗ ಸ್ವಲ್ಪ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಹಾಕಿ. ತುಂಬ ಹುಳಿ ಬೇಕು ಅಂದರೆ ಸ್ವಲ್ಪ ಇನ್ನು ಜಾಸ್ತಿ ಹಾಕಿ. ನಾನೀಗೆಲ್ಲ ಮಿಕ್ಸ್ ಮಾಡಿ ನೋಡಿಬಿಟ್ಟು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಸಲ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚಿತ್ರಾನ್ನ ಅಂತ ರೆಸಿಪಿ ಹಾಕಿದ್ದೀನಿ. ಇದು ಮಾವಿನಕಾಯಿ ಚಿತ್ರಾನ್ನ ಫ್ರೆಂಡ್ಸ್. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮಾವಿನಕಾಯಿ ಸೀಸನಲ್ಲಿ ಒಂದು ಸಲ ಈ ರೀತಿ ಮಾಡ್ಕೊಂಡು ತಿನ್ನಬೇಕು. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಟೇಸ್ಟ್ ಮಾಡಿ ನೋಡಿದ್ದೀನಿ. ಇದನ್ನು ನೋಡಿ, ಶೇಂಗಾ ಬೀಜ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಎಲ್ಲ ಫ್ಲೇವರ್ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಪ್ಲೇಟಿಂಗ್ ಮಾಡಿದ್ದೀನಿ, ಟೇಸ್ಟ್ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಮಾವಿನಕಾಯಿನ ಚೆನ್ನಾಗಿ ಹಾಕಿ
ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.